ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸ್ಪೇನ್ನ ಆಂಡ್ಲೂಸಿಯಾದಲ್ಲಿ ರೈಲು ಅಪಘಾತ ಸಂಭವಿಸಿದೆ. 2 ಹೈ ಸ್ಪೀಡ್ ರೈಲುಗಳ ನಡುವೆ ನಡೆದಂತಹ ಈ ಅಪಘಾತ ಇದು ಡಿಕ್ಕಿ ಹೊಡೆದು ಬಿಟ್ಟಿವೆ. ಘಟನೆಯಲ್ಲಿ 21 ಮಂದಿ ಬಲಿಯಾಗಿದ್ದಾರೆ. 30 ಜನರ ಸ್ಥಿತಿ ಗಂಭೀರ ಎನ್ನುವಂಥ ವರದಿಗಳು ಬರ್ತಾ ಇದೆ. ಮಲಗಾದಿಂದ ಮ್ಯಾಡ್ರಿಡ್ಗೆ ಪ್ರಯಾಣಿಸ್ತಾ ಇದ್ದಂತಹ ರೈಲಿದು ಹಳಿ ತಪ್ಪಿ ಪಕ್ಕದ ಹಳಿಗೆ ಈ ಹೈ ಸ್ಪೀಡ್ ರೈಲು ಸರಿದು ಬಿಟ್ಟಿದೆ. ಪರಿಣಾಮ ಈ ಘಟನೆ ಆಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ಪೇನಿನ ದಕ್ಷಿಣ ಭಾಗವಾಗಿರುವಂಥ ಆಂಡ್ಲೂಸಿಯಾದ ಪ್ರಾಂತ್ಯದಲ್ಲಿ ಭೀಕರ ರೈಲು ಅಪಘಾತ ಸಂಭವಿಸಿದೆ. 2 ಹೈ ಸ್ಪೀಡ್ ರೈಲುಗಳು ಪರಸ್ಪರ ಡಿಕ್ಕಿಯಾಗಿ 21 ಮಂದಿ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ನಿನ್ನೆ ಸಂಜೆ ಅಂದರೆ ಭಾನುವಾರ ಸಂಜೆ ಮಲಗಾದಿಂದ ಮ್ಯಾಡ್ರಿಡ್ಗೆ ಪ್ರಯಾಣಿಸ್ತಾ ಇದ್ದಂತಹ ರೈಲಿದು ಅಡಾಮುಜ್ ಬಳಿ ಹಳಿ ತಪ್ಪಿ ಪಕ್ಕದ ಹಳಿಗೆ ಸರಿದುಬಿಟ್ಟಿದೆ. ಇದೇ ವೇಳೆ ಎದುರುಗಡೆಯಿಂದ ಮತ್ತೊಂದು ರೈಲು ಬರ್ತಾ ಇತ್ತು. ಆ ರೈಲಿಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 2 ರೈಲುಗಳ ಹಳಿ ತಪ್ಪಿ ಭಾರಿ ಅನಾಹುತ ಸಂಭವಿಸಿದೆ. ಘಟನೆಯಲ್ಲಿ ಸುಮಾರು 70ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈ ಪೈಕಿ 30 ಜನರ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಅಂತ ಅಲ್ಲಿಯ ಸಚಿವರಾಗಿರುವ ಆಸ್ಕರ್ ಪೊಯೆಂಟೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಸಾವಿನ ಸಂಖ್ಯೆ ಸಹಜವಾಗಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಅಪಘಾತದ ಹಿನ್ನೆಲೆಯಲ್ಲಿ ಕಾರ್ಬೋಡಾ, ಸೆವೆಲ್ಲೆ ಮತ್ತು ಮಲಗಾ ಸೇರಿದಂತೆ ಆಂಡಲೂಸಿಯಾದ ಪ್ರಮುಖ ನಗರಗಳ ನಡುವಿನ ಹೈ ಸ್ಪೀಡ್ ರೈಲುಗಳ ಸೇವೆಗಳನ್ನು ಸೋಮವಾರ ಪೂರ್ತಿಯಾಗಿ ಸ್ಥಗಿತಗೊಳಿಸಲಾಗಿದೆ.